ಬನ್ನಿ. ಫ್ರೆಂಡ್ಸ್, ನಾವಿವಾಗ ರಾಮನಾಥ್ಪುರಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಟೈಮು ಇವಾಗಲೇ 3 ಕಾಲಾಗಿದೆ. ಇಲ್ಲಿ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. ದೀಪು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ರಾಮನಾಥ್ಪುರಕ್ಕೆ ಹೋಗೋಣ ಅಂತ ಹೇಳಿದ್ರು. ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಬೆಳಗ್ಗೆಯಿಂದ ಬಿಸಿಲಿತ್ತು, ಅದಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ತಲೆ ಕೂತು ಉದುರುತ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೋಡಿ, ಪೂರ್ತಿ ಬುಡಕ್ಕೆ ಸಮೇತ ಕಿತ್ತು ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಡ್ಯಾಂಡ್ರಫು ಇದೆ, ತುಂಬ ತಲೆ ಕೂದಲು ಉದುರುತ್ತಾ ಇದೆ. ದೀಪು ತಲೆ ಪೂರ್ತಿ ಮುಡಿ ಕೊಡು ಅಂತ ಹೇಳ್ತಾರೆ. ಮುಡಿ ಕೊಟ್ಟೆ ನನಗೆ ನೋಡ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಇನ್ನು ಬೇರೆಯವರಾದರೆ ಹೆಂಗೆ ನೋಡ್ತಾರೆ? ತಲೆ ಕೂದಲು ಇದ್ದೇ ಹಿಂಗೆ. ದೀಪು ಅದೇನು ಬೈಕು ಸೀದಾ ನೋಡೇ ಇರಲಿಲ್ಲ ಇಷ್ಟು ದಿನ. ದೀಪು ನೀರಾದ್ರೂ ಹಾಕಿ ಒರೆಸು ದೀಪು ಸ್ವಲ್ಪ. ನೀನು ಯಾವ ಥರ ಗಾಡಿ ಈ ಥರ ಇಟ್ಕೊತಿದ್ದ? ನೀರು ಕೊಡ್ಲಾ ದೀಪು? ಅದರಲ್ಲೇ ಹೆಂಗೆ ಓಡಿಸ್ತೀಯ ನೋಡು. ನೋಡೋರಿಗಾದ್ರೂ ಅಸಹ್ಯ ಆಗುತ್ತೆ ದೀಪು. ನಿನಗೆ ಅಸಹ್ಯ ಆಗಲ್ಲ ಅಂದರೆ? ಇವಾಗ ಚೀನಿ ಅದು ಯಾವುದು ಟೊಪ್ಪಿ? ದೀಪು ಇಲ್ಲಿ ನೋಡಿಲಿ. ನಾನು ಬೇರೆದು ಅಂತ ಹೇಳಿ ಇದನ್ನೇ ಹೇಳಿದ್ ನಾನು. ಮತ್ತೆ ಅದನ್ನೇ ಹಾಕೋ ಬನ್ನಿ ಅಂತ ಹೇಳಿದೆ ತಾನೆ. ಏ ಚಿನ್ನಮ್ಮ ನೀನು ಅತ್ತಿ. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ರಾಮನಾಥ್ಪುರಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ವಿ. ಹಾಗೆ ಗೊರೂರು ಡ್ಯಾಮ್ ಹತ್ರ ಬ್ಯಾಕ್ ವಾಟರ್ ಇದೆಯಲ್ಲ, ಅಲ್ಲೇ ಹೋಗ್ಬಿಟ್ಟು ಹೋಗೋಣ, ಅಲ್ಲಿ ದೇವಸ್ಥಾನ ಇದೆಯಲ್ಲ ಅಂತ ಬಂದ್ವಿ. ಹೊಸದಾಗಿದೆ, ಯಾರೋ ಹಣ್ಣುಕಾಯಿ ಇಟ್ಟು ಹೋಗಿದ್ದಾರೆ ಅನಿಸುತ್ತೆ. ಒನ್ ಟೈಮ್ ಬಂದಿದ್ವಿ, ಹಂಗೆ ಹಿಂಗೆ ರಾಮನಾಥ್ಪುರಕ್ಕೆ ಹೋಗ್ತಾ ಇದ್ವಲ್ಲ, ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂತ ಇಲ್ಲೇ ಬಂದಿದ್ದೀವಿ. ರಂಗನಾಥ ಸ್ವಾಮಿ ಪ್ರಸನ್ನ ದೇವಸ್ಥಾನ. ಗೊರೂರು ಡ್ಯಾಮ್ ಇದೆಯಲ್ಲ, ಅಲ್ಲೇ ಇರೋದು. ನನ್ನ ಮಗಳು ಚಿಕ್ಕವಳಿದ್ದಾಗ ಒಂದು ಸಲ ಬಂದು ಹೋಗಿದ್ವಿ. ಯಾವಾಗ ಅಂದರೆ ನನ್ನ ಮಕ್ಕನ ಮದುವೆ ಆಯಿತು, ಆವಾಗ ಹಾಗೆ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ ಗೊರೂರು ಡ್ಯಾಮು. ಅವಾಗ ಗೇಟ್ ಓಪನ್ ಮಾಡಿದ್ರಲ್ವ, ನೀರೆಲ್ಲ ಬಿಟ್ಟಿದ್ರು. ಹಾಗಾಗಿ ಬಂದುಬಿಟ್ಟು ಹೋಗೋಣ ಅಂತ ಬಂದಿದ್ವಿ ಎಲ್ಲರೂ, ಮದುವೆ ಆದ ಹೊಸದ್ರಲ್ಲಿ. ಆವಾಗ ಹಂಗೆ ದೇವಸ್ಥಾನಕ್ಕೂ ಬಂದುಬಿಟ್ಟು ಹೋಗಿದ್ವಿ. ಇವಾಗ ಹೆಂಗಿದ್ರು ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಲ್ಲ, ಹೋಗ್ಬಿಟ್ಟು ಹೋಗೋಣ ಅಂತ ದೀಪು ಕರ್ಕೊಂಡು ಬಂದ್ವಿ ಇಲ್ಲಿಗೆ. ಇದು ಗೊರೂರು ಡ್ಯಾಮು ಬ್ಯಾಕ್ ಸೈಡು. ಮಳೆಗಾಲದಲ್ಲೆಲ್ಲ ಜೋರಾಗಿ ಮಳೆ ಬರುತ್ತಲ್ಲ, ಹಂಗಾಗಿ ತುಂಬ ನೀರಿರುತ್ತೆ. ಕಡಿಮೆ ಆಗಿದೆ ನೀರು. ನೋಡಿ ಫ್ರೆಂಡ್ಸ್, ಇದೇ ಗೊರೂರು ಡ್ಯಾಮು. ಇದು ಬ್ಯಾಕ್ ವಾಟರು. ಇದು ಬ್ಯಾಕ್ ಸೈಡು. ಫ್ರಂಟ್ ಅಲ್ಲೇ ಹೋಗ್ತೀವಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಸಿಗುತ್ತಲ್ಲ, ಬನ್ನಿ ಅಲ್ಲೇ ತೋರಿಸ್ತೀವಿ. ಫ್ರೆಂಡ್ಸ್, ಯಾವುದೋ ಟೆನ್ಷನಲ್ಲಿ ಅಲ್ಲಿ ಗೇಟ್ ಹತ್ರ ಬಂದಾಗ ವೀಡಿಯೋ ಮಾಡಲೇ ಇಲ್ಲ, ಹಂಗಾಗಿ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತಲ್ಲ ಅಂತವ. ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಟೊಪ್ಪಿ ಹಾಕೋ ಬನ್ನಿ ಅಂತ ಅಂದರೆ ಮನೆ ಹತ್ರ ಹಾಕೊಳ್ತಲ್ಲ, ಆ ಟೊಪ್ಪಿ ಹಾಕೊಂಡು ಬಂದಲ್ಲ. ನಾವು ಹೊರಗಡೆ ಬಂದಾಗಲೇ ನೋಡೇ ಇರಲಿಲ್ಲ ಅಷ್ಟೊಂತವ. ದೇವಸ್ಥಾನದ ಬಂದು ಹಣ್ಣುಕಾಯಿ ತಗೊಂಡು ಹೋಗೋಣ ಅಂತ ನಿಂತಿದ್ದೀವಿ. ಹಣ್ಣುಕಾಯಿ ತಗೊಂಡು ಇವಾಗ ಒಳಗಡೆ ಹೋಗಬೇಕು. ಪೂಜೆ ಇಷ್ಟೊತ್ತಿನಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು ಒಳಗಡೆ ಹೋಗ್ಬಿಟ್ಟು. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡಿ ಹೆಂಗಿದೆ ಅಂತ. ನಾನು ಇಷ್ಟೊಂದು ದೂರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ರಾಮನಾಥ್ಪುರ ಅಂತ ಅಂದರೆ ಇಲ್ಲೆಲ್ಲ ಹತ್ರ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಅರ್ಕಲ್ಗೋಡ್ ಬಿಟ್ಟು ಮುಂದೆ ಅಂತ ನಂಗೆ ಗೊತ್ತಿರಲಿಲ್ಲ. ಮನೆಯಿಂದ 3 ಕಾಲಿಗೆ ಹೊರಟ್ವಿ, ಅಲ್ಲೆಲ್ಲ ಹೋಗ್ಬಿಟ್ಟು ಬಂದ್ವಲ್ಲ. ಬಂದಾಗಲೇ ದೇವಸ್ಥಾನಕ್ಕೆ ಬಂದಾಗಲೇ 4:45 ಹಂಗೆ ಒಳಗಡೆ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡು ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಹಂಗೆ ಪ್ರಸಾದ ತಗೊಂಡು ಬಂದ್ವಿ ನಾವು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಆಯಿತು. ಇವಾಗ ಬಂದು ಕೂತಿದ್ದೀವಿ.
ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಕೂತ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಹಾಗಾಗಿ ಸ್ವಲ್ಪ ಹೊತ್ತು ಕೂತೆ ಎದ್ದೋಗೋಣ ಅಂತ ಕೂತಿದ್ವಿ. ಇವಾಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪೂಜೆ ಟೈಮಿಂಗ್ಸ್ ಬಂದು 7 ಗಂಟೆಯಿಂದ 2:30, 4 ಗಂಟೆಯಿಂದ 8 ಗಂಟೆವರೆಗೂ ಇದೆಯಂತೆ. ನಾವು ಬರೋಷ್ಟು ಪೂಜೆನೇ ಆಗಿತ್ತು. ಹಂಗೆ ದೇವರ ಅಡ್ಡೆ ಬರ್ತಾ ಇತ್ತು, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಂತಿದ್ದೀವಿ. ಅಡ್ಡೆ ಎಲ್ಲ ನೋಡಿದ್ವಿ, ಹೋಯ್ತು ದೇವರು. ಇವಾಗ ಹಣ್ಣು ಕಾಯಿ ಮಾಡೋಕ್ಕೆ ಅಂತ ತಗೊಂಡೋಗಿದ್ವಲ್ಲ, ಬುಟ್ಟಿಗೆ ಹಾಕ್ಕೊಟ್ಟಿದ್ರು. ಅದಕ್ಕೆ ಇವಾಗ ದುಡ್ಡು ಕೊಟ್ಬಿಟ್ಟು ಕೊಬ್ಬರಿಗೆ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಹೊಳೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಬಂದಾಗ ಇಲ್ಲೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾರಂತೆ. ದೇವಸ್ಥಾನದ ಅಕ್ಕಪಕ್ಕ ತುಂಬ ದೇವಸ್ಥಾನಗಳಿದ್ದಾವೆ, ಆದರೆ ದೇವಸ್ಥಾನದ ಬಾಗಿಲು ತೆಗ್ದಿಲ್ಲ ಒಳಗಡೆ. ಯಾವಾಗ ಓಪನ್ ಇರುತ್ತೆ ಅಂತ ಗೊತ್ತಿಲ್ಲ ನಮಗೆ. ನಾವು ಬಂದಿರೋದೇ ಸಂಜೆ ಆಗಿದೆ. ಹಂಗೆ ಇದು ಬಂದು ಹಳ್ಳಿ ಮರ, ಇಲ್ಲೆಲ್ಲ ಅಭಿಷೇಕ ಮಾಡಿದ್ದಾರೆ ಹಾಲಲ್ಲೆಲ್ಲವ. ಇವಾಗ ಹೊಳೆ ಹತ್ರ ಬಂದ್ವಿ, ನೋಡ್ಕೊಂಡು ಹೋಗೋಣ ಅಂತವ. ಬೇಸಿಗೆ ಆಗಿರೋದ್ರಿಂದ ಎಲ್ಲ ಕಡೆ ನೀರೆಲ್ಲ ಕಡಿಮೆ ಆಗಿದೆ. ಹಂಗೆ ಸ್ನಾನ ಮಾಡೋಕ್ಕಂತೂ ಆಗಲ್ಲ. ನಾವು ಬಂದಿರೋದೇ ಸಂಜೆ. ಬೆಳಗ್ಗೆ ಬಂದಿರಿ ಇಲ್ಲೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೋದು. ನಾವು ಬಂದಿರೋದೇ ಸಂಜೆ ಅಲ್ವಾ, ಹಂಗಾಗಿ ಹಂಗೆ ತೇರು ಹಾಕೊಂಡು ಹೋಗೋಣ ಅಂತ ಹಂಗೆ ನೀರು ತಗೊಬಂದು ನಾನು ಸ್ವಲ್ಪ ಹಾಕ್ಕೊಂಡು ದೀಪಗೂ ನನ್ನ ಮಗಳಿಗೂ ಸ್ವಲ್ಪ ಹಂಗೆ ತೊಗೊಂಡು ಬಂದು ಹಾಕ್ತೀನಿ ನೀರ. ಇವಾಗ ಎಲ್ಲ ಮುಗಿಸ್ಕೊಂಡು ಹೊಳೆ ಹತ್ರನೂ ಹೋಗ್ಬಿಟ್ಟು ಬಂದ್ವಿ. ಇಲ್ಲೊಂದು ದೇವಸ್ಥಾನ ಇದೆ, ಪಟ್ಟಾಭಿರಾಮ ಅಂತವ. ಇಲ್ಲೂ ಏನು ಬಾಗಿಲು ಓಪನ್ ಮಾಡಿಲ್ಲ, ಎಲ್ಲ ಪೂಜೆ ಎಲ್ಲ ಆಗಿತ್ತು, ಅಷ್ಟೆಲ್ಲ ಕ್ಲೋಸ್ ಆಗಿತ್ತು. ಹಾಗೆ ನಾಳೆ ಬಿಡಿ ಹೂವಿಲ್ವಾ, ರಾಘವೇಂದ್ರ ಸ್ವಾಮಿ ಗುಲಾಬಿ ಪೂಜೆ ಮಾಡೋಕ್ಕೆ ಅದೊಂದು 20 ರೂಪಾಯಿ ಇತ್ತು. ಅಲ್ಲಿ ಜಾಸ್ನಕ್ಕೆ ಹೋದ್ರೆ ಸಿಟಿಗೆ ಹೋಗ್ಬೇಕಲ್ಲ ಅಂತ ಇಲ್ಲಿ ಅರ್ಕಲ್ಗೂಡಲ್ಲೇ ಇಲ್ಲೇ ಇದ್ವಲ್ಲ, ಹಂಗೆ ತಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿಂದಲೇ ತುಳಸಿ ಹಾರನಿಗೆ ಮತ್ತು ಸ್ವಲ್ಪ ಗುಲಾಬಿ ಹೂವು ತೊಗೊಂಡೆ. ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ಬಂದಾಗಲೇ ಸಂಜೆ 6 ಗಂಟೆ 6:40 ಹತ್ರ ಆಗಿತ್ತು. ಹಂಗೆ ಇಲ್ಲಿ ಬಂದು ತುಂಬ ಏನೇ ಆಗಿತ್ತು. ನನ್ನ ಮಗಳು ಇದ್ದಾಗ ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂತ ದೀಪ ಕಟ್ಕೊಂಡು ಬಂದು ಬನ್ನಿ ಮಾತಾಡ್ಸ್ಕೊಂಡು ಬರೋಣ ಅಂತವ. ಚಿನ್ನ ಮಾತ್ರ ಆಡ್ತಾರ ಒಂದು ಕೈಲಿ ತಗತ್ನಿ ತಡೆಯಲ್ಲ. ಯಾವ ಬಂದ್ರಲ್ಲ ಮಿಂಚು, ಇದು ಮಿಂಚು. ಚೀಮ ನೋಡಿ ಹೆಂಗ್ ಕತ್ಕೂತೈತೆ ನೋಡಿ, ಮುಖ ಕೆರ್ಕತೈತೆ. ಇಲ್ಲ, ಮುಖ ಕಡಿತೈತೆ, ಅದಕ್ಕೆ ಕೆರಿತೈತಿ. ಅಲ್ಲ, ಕಾಲು ನೆಕ್ತಿರೋದು ಅದು. ಎಂತದು? ರೂಬಿ ಮಿಂಚು. ಹೋಯ್ತಾ ಅಲ್ಲಿ ಬೆಟ್ಟಾಗಿ ನಿಡ್ಕೊಳ್ಳಿ. ಏನದು ಮಿಂಚುಗ? ಅದ್ರಲ್ಲೇ ಒಂದು ನಾನು ಹೆಂಗ್ ಗಂಟೆ ಯಾಕೆ ಗಂಟೆ ಹಾಕಲ್ಲ, ಭದ್ರಗಾರ ಇಟ್ಕೊಳ್ಳಿ. ತಿಂದಲು ಏನು ಒಂದು ಹಗ್ಗ ಹುಡಿಯೋ ಗಂಟ ಹಿಂಗೆ ಹಿಡ್ಕೋಬೇಕು ನಾವು. ಒಂದು ಪೂರ್ತಿ ಒಂದು ಹಗ್ಗ ಹುಡಿಯೋ ಗಂಟ ಹಿಂಗೆ ಹಿಡ್ಕೋಬೇಕು ನಾವು. ಚೂರ ಒಂದ್ ಪುಟ ಅಂದ್ರೆ ಹಂಗೆ ಸೆಡ್ಕ ಬರ್ಬೇಕಾಯ್ತು. ಅದು ಕೈಲಿ ಹೊಸದ್ ಹಿಂಗೆ 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 ಆ ಕೈಲಿ ಹೊಸ ಗಂಟ ಹಿಂಗೆ ಹಿಡ್ಕೋಬೇಕು. ಕೈ ನೋವು ಬಂದೋಗೋ ನಮ್ಗೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಹಾಗೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ